ನೀವು ಹೇಳಿದ ಉದಾಹರಣೆ ವೈಕಾರಿಯಸ್ ಲಾಯಬಿಲಿಟಿ ವಿಕೇರಿಯಸ್ ಲಾಯಬಿಲಿಟಿ ತತ್ವಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಆದರೆ ಇಲ್ಲಿ ಸಾಮಾನ್ಯ ಸಿವಿಲ್ ಕಾನೂನಿಗಿಂತ ಮೋಟಾರು ವಾಹನ ಕಾಯ್ದೆಯ ಮೋಟಾರ್ ವೆಹಿಕಲ್ಸ್ ಆಕ್ಟ್ ನಿಯಮಗಳು ಹೆಚ್ಚು ಕಟ್ಟುನಿಟ್ಟಾಗಿ ಅನ್ವಯವಾಗುತ್ತವೆ. ಇದಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಇಲ್ಲಿವೆ. 1. ಮೋಟಾರು ವಾಹನ ಕಾಯ್ದೆ ಮತ್ತು ಪೋಷಕರ ಜವಾಬ್ದಾರಿ. ಭಾರತದ ಮೋಟಾರು ವಾಹನ ಕಾಯ್ದೆ ಮೋಟಾರ್ ವೆಹಿಕಲ್ಸ್ ಆಕ್ಟ್ 2019 ರ ತಿದ್ದುಪಡಿ ಪ್ರಕಾರ ಅಪ್ರಾಪ್ತ ಬಾಲಕನು ಮೈನರ್ ವಾಹನ ಚಲಾಯಿಸಿ ಅಪಘಾತ ಮಾಡಿದರೆ ಅಥವಾ ಸಂಚಾರ ನಿಯಮ ಉಲ್ಲಂಘಿಸಿದರೆ ಆ ವಾಹನದ ಮಾಲೀಕ ಅಥವಾ ಬಾಲಕನ ಪೋಷಕರನ್ನು ನೇರ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ದಂಡ ಮತ್ತು ಶಿಕ್ಷೆ: ಅಪ್ರಾಪ್ತ ಬಾಲಕನಿಗೆ ವಾಹನ ನೀಡಿದ ಪೋಷಕರಿಗೆ 25,000 ರೂಪಾಯಿವರೆಗೆ ದಂಡ ಮತ್ತು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಕ್ರಿಮಿನಲ್ ಹೊಣೆಗಾರಿಕೆ: ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಬಾಲಕನು ಮಾಡಿದ ಅಪರಾಧಕ್ಕೆ ಬಾಲಾಪರಾಧಿ ನ್ಯಾಯಮಂಡಳಿಯಲ್ಲಿ ವಿಚಾರಣೆ ನಡೆಯುತ್ತದೆ. ಆದರೆ ಆತನಿಗೆ ವಾಹನ ಲಭ್ಯವಾಗುವಂತೆ ಮಾಡಿದ ಅಥವಾ ಪ್ರಚೋದಿಸಿದ ಪೋಷಕರನ್ನು ಕ್ರಿಮಿನಲ್ ಅಪರಾಧದ ಅಡಿಯಲ್ಲಿ ಶಿಕ್ಷಿಸಬಹುದು. ಸಂಕ್ಷಿಪ್ತವಾಗಿ ಖಂಡಿತವಾಗಿಯೂ ಅನ್ವಯವಾಗುತ್ತದೆ. ಅಪ್ರಾಪ್ತ ಬಾಲಕನಿಗೆ ವಾಹನ ನೀಡಿದ ತಂದೆಯು ಕೇವಲ ನಷ್ಟ ಪರಿಹಾರ ನೀಡಲು ಮಾತ್ರವಲ್ಲ, ಸಿವಿಲ್ ಲಯಬಿಲಿಟಿ ಕಾನೂನಿನ ಅಡಿಯಲ್ಲಿ ದಂಡ ಮತ್ತು ಜೈಲು ಶಿಕ್ಷೆ ಅನುಭವಿಸಲು ಕೂಡ ಕ್ರಿಮಿನಲ್ ಲಯಬಿಲಿಟಿ ಜವಾಬ್ದಾರನಾಗುತ್ತಾನೆ. ಇದು ಪೋಷಕರಿಗೆ ಮಕ್ಕಳ ಮೇಲೆ ಮತ್ತು ಕಾನೂನಿನ ಮೇಲೆ ಇರುವ ಜವಾಬ್ದಾರಿಯನ್ನು ನೆನಪಿಸುವ ಪ್ರಮುಖ ನಿಯಮವಾಗಿದೆ. ಮಾಹಿತಿ ಇಷ್ಟ ಆದರೆ ಖಂಡಿತವಾಗ್ಲೂ ಶೇರ್ ಮಾಡಿ. ನಮಸ್ಕಾರ.